ಇನ್ನು ಬೆಳ್ತಂಗಡಿ ಠಾಣೆಗೆ ಆಗಮಿಸಿದ್ದಾನೆ ಯೂಟ್ಯೂಬರ್ ಸಮೀರ್. ನಿನ್ನೆ ಈ ವಿಚಾರಣೆ ನಡೆದಿತ್ತು, ಇವತ್ತು ಎರಡನೇ ದಿನ. ಇವತ್ತು ವಿಚಾರಣೆಗೆ ಬರುವಂತೆ ಬುಲಾವ್ ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಠಾಣೆಗೆ ಆಗಮಿಸಿದ ಯೂಟ್ಯೂಬರ್ ಸಮೀರ್. ಎರಡನೇ ದಿನ ವಿಚಾರಣೆಗೆ ಹಾಜರಾಗಿರೋದು ಯೂಟ್ಯೂಬರ್ ಸಮೀರ್. ನಿನ್ನೆ ಕೂಡ ವಿಚಾರಣೆಗೆ ಹಾಜರಾಗಿದ್ದ. ಈಗಾಗಲೇ ನಿರೀಕ್ಷಣಾ ಜಾಮೀನನ್ನ ಪಡೆದಿರುವಂತಹ ಸಮೀರ್ ವಕೀಲರೊಂದಿಗೆ ಕೆಲ ದಾಖಲೆಗಳನ್ನು ಹಿಡ್ಕೊಂಡು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದಿರೋದು. ನಿನ್ನೆ ಮೊದಲ ಬಾರಿ ಎಸ್ಐಟಿ ವಿಚಾರಣೆ ಎದುರಿಸಿದಂತಹ ಯೂಟ್ಯೂಬರ್ ಸಮೀರ್ ವಿರುದ್ಧ ಇರುವಂತಹ ಆರೋಪ ಅಂತಂದ್ರೆ AI ತಂತ್ರಜ್ಞಾನವನ್ನು ಬಳಸಿಕೊಂಡು ವಿಡಿಯೋಗಳನ್ನು ಮಾಡಿ ಆ ಮೂಲಕ ಗಲಭೆಗೆ ಪ್ರಚೋದನೆ ಕೊಡುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ ಯೂಟ್ಯೂಬರ್ ಸಮೀರ್ ಅನ್ನೋದು ಅವರ ವಿರುದ್ಧ ಇರುವಂತಹ ಆರೋಪ. ಈ ಹಿನ್ನೆಲೆಯಲ್ಲಿ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟಿತ್ತು ಎಸ್ಐಟಿ. ಅದರ ವಿಚಾರಣೆಗೆ ಬಂದಿರಲಿಲ್ಲ. ನಂತರ ವಶಕ್ಕೆ ಪಡೆಯುವಂತಹ ಪ್ರಯತ್ನಗಳಾಗ್ತಾ ಇತ್ತು. ಆ ಮಧ್ಯೆ ನಿರೀಕ್ಷಣಾ ಜಾಮೀನನ್ನು ಪಡ್ಕೊಂಡಿದ್ದ ಸಮೀರ್ ಈಗ ಎರಡನೇ ದಿನ ವಿಚಾರಣೆಗೆ ಹಾಜರಾಗಿರೋದು. ಬೆಳ್ತಂಗಡಿ ಠಾಣೆಗೆ ಆಗಮಿಸಿದ್ದಾರೆ. ಧರ್ಮಸ್ಥಳಕ್ಕೆ ಬರೋದಕ್ಕೆ ಸೇಫ್ಟಿ ವಿಚಾರ ಅಂತ ಹೇಳಿ ಬೆಳ್ತಂಗಡಿಗೆ ಬರೋದಾಗಿ ಮನವಿ ಮಾಡಿಕೊಂಡಿದ್ದ ಸಮೀರ್ ಆ ಹಿನ್ನೆಲೆಯಲ್ಲಿ ಅವಕಾಶವನ್ನು ಕೊಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ನಿನ್ನೆ ಠಾಣೆಗೆ ಬಂದು ವಿಚಾರಣೆಯನ್ನು ಎದುರಿಸಿದ್ದ. 4-5 ತಾಸುಗಳ ವಿಚಾರಣೆ ಅದು. ಇವತ್ತು ಕೂಡ ಬರಬೇಕು ವಿಚಾರಣೆಗೆ ಎನ್ನುವಂತಹ ಬುಲಾವ್ ಹೋಗಿತ್ತು. ಜೊತೆಗೆ ನಿರೀಕ್ಷಣಾ ಜಾಮೀನು ಕೊಡುವಾಗ ಕೋರ್ಟ್ ಹೇಳಿದ್ದು ಕೂಡ ಅದೇ, ಕಂಡೀಷನಲ್ ಬೇಲ್. ಅದು ಕಂಡೀಷನ್ ಕೊಡುವಾಗ ಪ್ರಮುಖವಾಗಿ ವಿಚಾರಣೆಗೆ ಹಾಜರಾಗಬೇಕು, ಮತ್ತೆ ಇಂತಹ ಪ್ರಯತ್ನಗಳಾಗಬಾರದು ಎನ್ನುವ ಷರತ್ತನ್ನು ವಿಧಿಸಿ ಜಾಮೀನು ಕೊಟ್ಟಿರೋದು. ಈಗ ಬೆಳ್ತಂಗಡಿ ಠಾಣೆಗೆ ಆಗಮಿಸಿದ್ದಾರೆ ಯೂಟ್ಯೂಬರ್ ಸಮೀರ್. ಪ್ರಶ್ನೆಗಳ ಸುರಿಮಳೆಗೈಲಾಯಿತು ನಿನ್ನೆ ಕೂಡ. ಯಾಕೆ ವಿಡಿಯೋ ಮಾಡಿದ್ದು, ಯಾರು ಮಾಹಿತಿ ಕೊಟ್ಟರು, ಈ ಮಾಸ್ಕ್ ಮ್ಯಾನ್ ಜೊತೆ ಸಂಪರ್ಕ ಮಾಡಿದ್ರಾ, ಇಲ್ಲ ಅಂದ್ರೆ ಬೇರೆ ಯಾರಾದ್ರೂ ಮಾಹಿತಿ ಕೊಟ್ಟದ್ದ, AI ತಂತ್ರಜ್ಞಾನ ಬಳಕೆ ಮಾಡಿದ್ಯಾಕೆ? ಇವತ್ತು ಪ್ರಮುಖವಾಗಿ ಆತನ ಬಳಿ ಇರುವಂತಹ ಇದಕ್ಕೆ ಬಳಸಿರುವಂತಹ ಟೂಲ್ಸ್ ಅಂಡ್ ಟೆಕ್ನಾಲಜಿ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕಲಾಗುತ್ತೆ. ಜೊತೆಗೆ ಆತನ ಲ್ಯಾಪ್ಟಾಪ್ ಎಲ್ಲಿ ವಿಡಿಯೋ ಮಾಡಲಾಯಿತು, ಎಲ್ಲಿ ಅದರ ಎಡಿಟಿಂಗ್ ನಡೀತು, ಯಾರು ಅದನ್ನ ಎಡಿಟಿಂಗ್ ಮಾಡಿದ್ದು, ಇದೆಲ್ಲದರ ಬಗ್ಗೆ ಪ್ರಶ್ನೆಗಳನ್ನ ಕೂಡ ಕೇಳಲಾಗ್ತಾ ಇದೆ. ದೂತ ಯೂಟ್ಯೂಬ್ ಚಾನಲ್ಗೆ ವಿಡಿಯೋವನ್ನು ಮಾಡಿ ಆ ಮೂಲಕ ಗಲಭೆಗೆ ಪ್ರಚೋದನೆ ಕೊಟ್ಟಂತಹ ಆರೋಪ ದೂತನ ಮೇಲಿರೋದು, ಅಂದ್ರೆ ಈ ಯೂಟ್ಯೂಬರ್ ಸಮೀರ್ ಮೇಲಿರೋದು. ಈಗ ಬೆಳ್ತಂಗಡಿ ಠಾಣೆಗೆ ಆಗಮಿಸಿದ್ದಾರೆ ಸಮೀರ್. ನಿನ್ನೆಯಿಂದ ವಿಚಾರಣೆ ನಡೀತಾ ಇದೆ, ಎರಡನೇ ದಿನದ ವಿಚಾರಣೆ. ಈ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಈಗಾಗಲೇ SIT ಕಸ್ಟಡಿಯಲ್ಲಿದ್ದಾನೆ ಮಾಸ್ಕ್ ಮ್ಯಾನ್. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಮಾಡೋದು ಬೇಡ ಎನ್ನುವ ಹೇಳಿಕೆಯನ್ನ ಹೋಮ್ ಮಿನಿಸ್ಟರ್ ನುಡಿದಿದ್ದಾರೆ.